ಹಾಯ್ ಹೆಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡು ಸ್ವಲ್ಪ ಕ್ವಶನ್ಸ್ ಆ್ಯಂಡ್ ಆನ್ಸರ್ನ ತೊಗೊಬಂದಿದ್ದೀನಿ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ತುಂಬಾ ಕ್ವಶನ್ಸ್ ಬರುತ್ತೆ. ಈಗ ಬನ್ನಿ ಇವಾಗ ನೋಡೋಣ. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ, ಕಂಪ್ಯೂಟರ್ ಸೈನ್ಸಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ಸ್ ಆ ಒಂದು ಚಾಪ್ಟರ್ನ ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಚಾಪ್ಟರ್ ನೇಮ್ ಬಂದ್ಬಿಟ್ಟು ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತ. ಈ ಒಂದು ಕಂಪ್ಯೂಟರ್ ನೆಟ್ವರ್ಕ್ಸ್ ಅಲ್ಲಿ ಫಸ್ಟ್ ಒಂದು ಕ್ವಶನ್ ಬಂದ್ಬಿಟ್ಟು ದ PSTN ಇಸ್ ಆನ್ ಎಕ್ಸಾಂಪಲ್ ಆಫ್ ಎ ಡ್ಯಾಶ್ ನೆಟ್ವರ್ಕ್ ಅಂತ ಇದೆ. ದ PSTN ಇಸ್ ಆನ್ ಎಕ್ಸಾಂಪಲ್ ಆಫ್ ಎ ಡ್ಯಾಶ್ ನೆಟ್ವರ್ಕ್ ಅಂತ ಇಲ್ಲಿ ಕೇಳಿದ್ದಾರೆ. ಈ ಒಂದು PSTN ಅಂತ ಅಂದ್ರೆ ಏನು ಅಂತ ಹೇಳ್ತೀನಿ. ಈ ಒಂದು PSTN ಅಂತ ಅಂದ್ರೆ ಅದ್ರ ಫುಲ್ ಫಾರ್ಮ್ ಬಂದ್ಬಿಟ್ಟು ಪಬ್ಲಿಕ್ ಸ್ವಿಚ್ಡ್ ಟೆಲಿಫೋನ್ ನೆಟ್ವರ್ಕ್ ಅಂತ. PSTN ಅಂತ ಅಂದ್ರೆ ಪಬ್ಲಿಕ್ ಸ್ವಿಚ್ಡ್ ಟೆಲಿಫೋನ್ ನೆಟ್ವರ್ಕ್ ಅಂತ. ಈ ಒಂದು ಪಬ್ಲಿಕ್ ಸ್ವಿಚ್ಡ್ ಟೆಲಿಫೋನ್ ನೆಟ್ವರ್ಕ್ ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಪ್ಯಾಕೆಟ್ ಸ್ವಿಚ್ಡ್ ಅಂತ, ಪ್ಯಾಕೆಟ್ ಸ್ವಿಚ್ಡ್, ಸರ್ಕ್ಯೂಟ್ ಸ್ವಿಚ್ಡ್, ನೆಕ್ಸ್ಟ್ ಮೆಸೇಜ್ ಸ್ವಿಚ್ಡ್, ನನ್ ಆಫ್ ದಿಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ ಅಂತ ಅಂದ್ರೆ ಸರ್ಕ್ಯೂಟ್ ಸ್ವಿಚ್ ಆಗುತ್ತೆ. ಸರ್ಕ್ಯೂಟ್ ಸ್ವಿಚ್ಗೆ ಈ ಒಂದು PSTN ಎಕ್ಸಾಂಪಲ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಆನ್ಸರ್ ಏನು ಅಂತ ಅಂದ್ರೆ ಸರ್ಕ್ಯೂಟ್ ಸ್ವಿಚ್ಡ್. ಈ ಒಂದು ನೆಕ್ಸ್ಟ್ ಒನ್ನು ಈಚ್ ಪ್ಯಾಕೆಟ್ ಇಸ್ ರೂಟೆಡ್ ಇಂಡಿಪೆಂಡೆಂಟ್ಲಿ ಇನ್ ಅಂತ ಕೇಳಿದ್ದಾರೆ. ಈ ಕ್ವಶನ್ಗೆ 4 ಆಪ್ಷನ್ ಬಂದ್ಬಿಟ್ಟು ವಿರ್ಚುವಲ್ ಸರ್ಕ್ಯೂಟ್ ಸಬ್ನೆಟ್ ಅಂತ ಇದೆ, ಶಾರ್ಟ್ ಸರ್ಕ್ಯೂಟ್ ಸಬ್ನೆಟ್, ಡೇಟಾಗ್ರಾಮ್ ಸಬ್ನೆಟ್ ಮತ್ತೆ ATM ಸಬ್ನೆಟ್ ಅಂತ ಇದೆ. ಈ ಒಂದು ಈಚ್ ಪ್ಯಾಕೆಟ್ ಇಸ್ ರೂಟೆಡ್ ಇಂಡಿಪೆಂಡೆಂಟ್ಲಿ ಇನ್ ಅಂತಂದ್ರೆ ಆನ್ಸರು ಡೇಟಾಗ್ರಾಮ್ ಸಬ್ನೆಟ್ ಆಗುತ್ತೆ. ಆನ್ಸರ್ ಏನು ಅಂತ ಅಂದ್ರೆ ಆಪ್ಷನ್ ಸಿ, ಡೇಟಾಗ್ರಾಮ್ ಸಬ್ನೆಟ್. ನೆಕ್ಸ್ಟ್ ಒನ್ ಫಾರ್ ಎ ಕನೆಕ್ಷನ್ ಓರಿಯೆಂಟೆಡ್ ಸರ್ವಿಸ್ ವಿ ನೀಡ್ ಎ ಅಂತ ಕೇಳಿದರೆ. ಫಾರ್ ಎ ಕನೆಕ್ಷನ್ ಓರಿಯೆಂಟೆಡ್ ಸರ್ವಿಸ್ ವಿ ನೀಡ್ ಎ ಯಾವ ಒಂದು ಸಬ್ನೆಟ್ ಆಗುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ವಿರ್ಚುವಲ್ ಸರ್ಕ್ಯೂಟ್ ಸಬ್ನೆಟ್, ಶಾರ್ಟ್ ಸರ್ಕ್ಯೂಟ್ ಸಬ್ನೆಟ್, ನೆಕ್ಸ್ಟ್ ಡೇಟಾಗ್ರಾಮ್ ಸಬ್ನೆಟ್ ಅಂತ ಇದೆ, ವೈರ್ಲೆಸ್ ಸಬ್ನೆಟ್ ಅಂತ ಈ ಒಂದು 4 ಸಬ್ನೆಟ್ಗಳು ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಸಿ ಡೇಟಾಗ್ರಾಮ್ ಸಬ್ನೆಟ್ ಆಗುತ್ತೆ. ಇದರಲ್ಲೂ ಕೂಡ ಆಪ್ಷನ್ ಸಿ ಫಾರ್ ಎ ಕನೆಕ್ಷನ್ ಓರಿಯೆಂಟೆಡ್ ಸರ್ವಿಸ್ ವಿ ನೀಡ್ ಎ ಇದು ಡೇಟಾಗ್ರಾಮ್ ಸಬ್ನೆಟ್ ಆಗುತ್ತೆ. ಆನ್ಸರ್ ಸಿ, ಡೇಟಾಗ್ರಾಮ್ ಸಬ್ನೆಟ್. ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದಾಗುತ್ತೆ. ವಿಚ್ ಟೈಪ್ ಆಫ್ ಸ್ವಿಚಿಂಗ್ ಯೂಸಸ್ ದ ಎಂಟೈರ್ ಕೆಪಾಸಿಟಿ ಆಫ್ ಎ ಡೆಡಿಕೇಟೆಡ್ ಲಿಂಕ್ ಅಂತ ಇದೆ. ವಿಚ್ ಟೈಪ್ ಆಫ್ ಸ್ವಿಚಿಂಗ್ ಯೂಸಸ್ ದ ಎಂಟೈರ್ ಕೆಪಾಸಿಟಿ ಆಫ್ ಎ ಡೆಡಿಕೇಟೆಡ್ ಲಿಂಕ್ ಅಂತ ಇಲ್ಲಿ ಕ್ವಶನ್. ಕೆಪಾಸಿಟಿ ಆಫ್ ಎ ಡೆಡಿಕೇಟೆಡ್ ಲಿಂಕಿಗೆ ಯಾವ ಒಂದು ಸ್ವಿಚಿಂಗನ್ನ ನಾವು ಯೂಸ್ ಮಾಡ್ತೀವಿ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ಸರ್ಕ್ಯೂಟ್ ಸ್ವಿಚಿಂಗ್ ಇದೆ, ಡೇಟಾಗ್ರಾಮ್ ಪ್ಯಾಕೆಟ್ ಸ್ವಿಚಿಂಗ್ ಇದೆ, ವಿರ್ಚುವಲ್ ಸರ್ಕ್ಯೂಟ್ ಪ್ಯಾಕೆಟ್ ಸ್ವಿಚಿಂಗ್ ಅಂತ ಇದೆ, ನೆಕ್ಸ್ಟ್ ಮೆಸೇಜ್ ಸ್ವಿಚಿಂಗ್ ಅಂತ ಇದೆ. ಈ ಒಂದು ಮೆಸೇಜ್ ಸ್ವಿಚಿಂಗ್ ನ ಆನ್ಸರ್ ಏನಾಗುತ್ತೆ ಅಂತ ಅಂದ್ರೆ ಆಪ್ಷನ್ ಡಿ, ಮೆಸೇಜ್ ಸ್ವಿಚಿಂಗ್. ಮೆಸೇಜ್ ಸ್ವಿಚಿಂಗ್ ಯೂಸಸ್ ದ ಎಂಟೈರ್ ಪ್ಯಾಕೆಟ್ ಆಫ್ ಎ ಡೆಡಿಕೇಟೆಡ್ ಲಿಂಕ್ ಆಗುತ್ತೆ. ಈ ಒಂದು ಯಾವ ಸ್ವಿಚಿಂಗ್ ಅಂತ ಅಂದ್ರೆ ಆನ್ಸರ್ ಡಿ, ಮೆಸೇಜ್ ಸ್ವಿಚಿಂಗ್. ಆನ್ಸರ್ in a dash each packet of a message need not follow the same path from ಸೆಂಡರ್ ಟು ರಿಸೀವರ್ ಅಂತ ಇಲ್ಲಿ ಕ್ವಶನ್ ಇದೆ. ಆನ್ಸರು ಸರ್ಕ್ಯೂಟ್ ಸ್ವಿಚಿಂಗ್ ಇದೆ, ಮೆಸೇಜ್ ಸ್ವಿಚಿಂಗ್ ಇದೆ, ವಿರ್ಚುವಲ್ ಅಪ್ರೋಚ್ ಟು ಪ್ಯಾಕೆಟ್ ಸ್ವಿಚಿಂಗ್ ಇದೆ, ಡೇಟಾಗ್ರಾಮ್ ಅಪ್ರೋಚ್ ಟು ಪ್ಯಾಕೆಟ್ ಸ್ವಿಚಿಂಗ್ ಅಂತ 4 ಇದೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಈ ಡೇಟಾಗ್ರಾಮ್ ಅಪ್ರೋಚ್ ಟು ಪ್ಯಾಕೆಟ್ ಸ್ವಿಚಿಂಗ್ ಏನಿದೆ ಇದು ಸೇಮ್ ಪಾತ್ ನ ಫಾಲೋ ಮಾಡಲ್ಲ. ಏನ್ ಆನ್ಸರ್ ಇಸ್ ಡೇಟಾಗ್ರಾಮ್ ಅಪ್ರೋಚ್ ಟು ಪ್ಯಾಕೆಟ್ ಸ್ವಿಚಿಂಗ್. ಅದೇ ತರ ಕ್ವಶನ್ ಇದೆ, ಅದು ಒಂದು ಸೇಮ್ ಪಾತ್ ನ ಫಾಲೋ ಮಾಡಲ್ಲ ಅಂತ ಲಾಸ್ಟ್ ಕ್ವಶನ್ ಹೇಳಿದ್ದೆ. ಇದರಲ್ಲಿ ಈ ಒಂದು ಕ್ವಶನ್ ನಲ್ಲಿ ಇನ್ ಡ್ಯಾಶ್ ಈಚ್ ಪ್ಯಾಕೆಟ್ ಆಫ್ ಎ ಮೆಸೇಜ್ ಫಾಲೋಸ್ ದ ಸೇಮ್ ಪಾತ್ ಫ್ರಮ್ ಸೆಂಡರ್ ಟು ರಿಸೀವರ್ ಅಂತ ಕೇಳಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಇಲ್ಲ ಆಪ್ಷನ್ ಸರ್ಕ್ಯೂಟ್ ಸ್ವಿಚಿಂಗ್, ಮೆಸೇಜ್ ಸ್ವಿಚಿಂಗ್, ವಿರ್ಚುವಲ್ ಅಪ್ರೋಚ್ ಟು ಪ್ಯಾಕೆಟ್ ಸ್ವಿಚಿಂಗ್, ಡೇಟಾಗ್ರಾಮ್ ಅಪ್ರೋಚ್ ಟು ಪ್ಯಾಕೆಟ್ ಸ್ವಿಚಿಂಗ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಆನ್ಸರ್ ಏನು ಅಂತ ಅಂದ್ರೆ ಸರ್ಕ್ಯೂಟ್ ಸ್ವಿಚಿಂಗ್ ಆಗುತ್ತೆ. ಈ ಒಂದು ಸರ್ಕ್ಯೂಟ್ ಸ್ವಿಚಿಂಗ್ ಬಂದ್ಬಿಟ್ಟು ಏನೇ ಒಂದು ಮೆಸೇಜ್ನ ಕಳಿಸ್ಬೇಕಂದ್ರೂ ಇದು ಸೇಮ್ ಪಾತ್ನ ಫಾಲೋ ಮಾಡುತ್ತೆ. ಏನು ಅಂತ ಅಂದ್ರೆ ಸೇಮ್ ಪಾತ್. ಯಾವುದು ಅಂತ ಅಂದ್ರೆ ಸರ್ಕ್ಯೂಟ್ ಸ್ವಿಚಿಂಗು. ಯಾವುದು ಸೇಮ್ ಪಾತ್ನ ಫಾಲೋ ಮಾಡಲ್ಲ ಮೆಸೇಜ್ ಸೆಂಡ್ ಮಾಡೋದಕ್ಕೆ ಅಂತ ಅಂದ್ರೆ ಏನು ಅಂತ ಲಾಸ್ಟ್ ಕ್ವಶನ್ ಹೇಳಿದ್ದೆ, ಅದು ಡೇಟಾಗ್ರಾಮ್ ಅಪ್ರೋಚ್ ಟು ಪ್ಯಾಕೆಟ್ ಸ್ವಿಚಿಂಗ್ ಆಗುತ್ತೆ. ಇದು ಸೇಮ್ ಪಾತ್ನ
ಫಾಲೋ ಮಾಡೋದು ಯಾವ ಸ್ವಿಚಿಂಗ್ ಅಂತ ಅಂದರೆ ಸರ್ಕ್ಯೂಟ್ ಸ್ವಿಚಿಂಗ್ ಆಗುತ್ತೆ. ಆನ್ಸರ್ ಎ ಇಸ್ ರೈಟ್ ಆನ್ಸರ್, ಸರ್ಕ್ಯೂಟ್ ಸ್ವಿಚಿಂಗ್. ನೆಕ್ಸ್ಟ್ ಒನ್ನು ಎ ಪರ್ಮನೆಂಟ್ ವಿರ್ಚುವಲ್ ಸರ್ಕ್ಯೂಟ್ ಇನ್ವಾಲ್ವ್ಸ್ ಅಂತ ಇದೆ. ಎ ಪರ್ಮನೆಂಟ್ ವಿರ್ಚುವಲ್ ಸರ್ಕ್ಯೂಟ್ ಇನ್ವಾಲ್ವ್ಸ್ ಡ್ಯಾಶ್ ಅಂತ ಇದೆ. ಇಲ್ಲಿ ಆಪ್ಷನ್ನು ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್, ಡೇಟಾ ಟ್ರಾನ್ಸ್ಫರ್, ಕನೆಕ್ಷನ್ ರಿಲೀಸ್, ಕನೆಕ್ಷನ್ ಚೆಕ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಎ ಪರ್ಮನೆಂಟ್ ವಿರ್ಚುವಲ್ ಸರ್ಕ್ಯೂಟ್ ಇನ್ವಾಲ್ವ್ಸ್ ಡೇಟಾ ಟ್ರಾನ್ಸ್ಫರ್. ಆನ್ಸರ್ ಬಿ ಇಸ್ ರೈಟ್ ಆನ್ಸರ್, ಡೇಟಾ ಟ್ರಾನ್ಸ್ಫರ್. ನೆಕ್ಸ್ಟ್ ಒನ್ನು ಸೆಂಡಿಂಗ್ ಎ ಪ್ಯಾಕೆಟ್ ಟು ಆಲ್ ಡೆಸ್ಟಿನೇಷನ್ಸ್ ಸೈಮಲ್ಟೇನಿಯಸ್ಲಿ ಇಸ್ ಕಾಲ್ಡ್ ಅಂತ ಕೊಟ್ಟಿದ್ದಾರೆ. ಸೆಂಡಿಂಗ್ ಎ ಪ್ಯಾಕೆಟ್ ಟು ಆಲ್ ಡೆಸ್ಟಿನೇಷನ್ಸ್ ಸೈಮಲ್ಟೇನಿಯಸ್ಲಿ ಇಸ್ ಕಾಲ್ಡ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಏನಾಗುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಫಸ್ಟ್ ಒನ್ ಆಪ್ಷನ್ನು ಮಲ್ಟಿಕಾಸ್ಟಿಂಗು, ನೆಕ್ಸ್ಟ್ ಯೂನಿಕಾಸ್ಟಿಂಗು, ಟೆಲಿಕಾಸ್ಟಿಂಗು, ಬ್ರಾಡ್ಕಾಸ್ಟಿಂಗ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಹಿಂಗೆ ಆನ್ಸರ್ ಬಂದ್ಬಿಟ್ಟು ಬ್ರಾಡ್ಕಾಸ್ಟಿಂಗ್ ಆಗುತ್ತೆ. ಇವನ್ನು LANs can be connected by a device called ಅಂತ ಇದೆ. LANs can be connected by a device called router, modems, ethernet card and bridges ಅಂತ ಇದೆ. routers, modems, ethernet card and bridges ಅಂತ ಇದೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಬ್ರಿಡ್ಜಸ್ ಆಗುತ್ತೆ. ಏನು ಅಂತ ಅಂದರೆ ರೈಟ್ ಆನ್ಸರ್ ಬ್ರಿಡ್ಜಸ್. ಫಸ್ಟ್ ಕೊಲಿಷನ್ ಫ್ರೀ ಪ್ರೋಟೋಕಾಲ್ ಇಸ್ ಅಂತ ಕೇಳಿದ್ದಾರೆ. ಫಸ್ಟ್ ಕೊಲಿಷನ್ ಫ್ರೀ ಪ್ರೋಟೋಕಾಲ್ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಬೈನರಿ ಕೌಂಟ್ ಡೌನ್ ಕೊಟ್ಟಿದ್ದಾರೆ, ಬೇಸಿಕ್ ಬಿಟ್ ಮ್ಯಾಪ್ ಕೊಟ್ಟಿದ್ದಾರೆ, ರಿಸರ್ವೇಶನ್ ಪ್ರೋಟೋಕಾಲ್ ಕೊಟ್ಟಿದ್ದಾರೆ, ಸಾಫ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಬೇಸಿಕ್ ಬಿಟ್ ಮ್ಯಾಪ್ ಆಗುತ್ತೆ. ಫಸ್ಟ್ ಕೊಲಿಷನ್ ಫ್ರೀ ಪ್ರೋಟೋಕಾಲ್ ಯಾವುದು ಅಂತ ಅಂದ್ರೆ ಬೇಸಿಕ್ ಬಿಟ್ ಮ್ಯಾಪ್. In dash transmission, the channel capacity is shared by both communicating devices at all times ಅಂತ ಕೇಳಿದ್ದಾರೆ. ಇದು ಲಾಸ್ಟ್ ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ರು. ಇಲ್ಲಿ ಆಪ್ಷನ್ ನೋಡೋಣ. ಸಿಂಪ್ಲೆಕ್ಸ್, ಹಾಫ್ ಡೂಪ್ಲೆಕ್ಸ್ ಮತ್ತೆ ಫುಲ್ ಡೂಪ್ಲೆಕ್ಸ್, ಆಟೋಮೆಟಿಕ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಟ್ರಾನ್ಸ್ಮಿಷನ್ ಅಲ್ಲಿ ಯಾವ ಒಂದು ಟ್ರಾನ್ಸ್ಮಿಷನ್ ಅಲ್ಲಿ ಚಾನೆಲ್ ಕೆಪಾಸಿಟಿ ಶೇರ್ ಆಗುತ್ತೆ ಬೋತ್ ಕಮ್ಯುನಿಕೇಟಿಂಗ್ ಡಿವೈಸಸ್ ಅಲ್ಲಿ ಆಲ್ ಟೈಮ್ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದು ಆನ್ಸರ್ ಆಗುತ್ತೆ ಅಂತ ಅಂದ್ರೆ ಆಪ್ಷನ್ ಸಿ ಫುಲ್ ಡ್ಯೂಪ್ಲೆಕ್ಸ್ ಆಗುತ್ತೆ. ಇದು ಇನ್ ಫುಲ್ ಡ್ಯೂಪ್ಲೆಕ್ಸ್ ಟ್ರಾನ್ಸ್ಮಿಷನ್ ದ ಚಾನೆಲ್ ಕೆಪಾಸಿಟಿ is shared by both communicating devices at all times. Answer is full duplex. Next one, no, the DNS name space is divided into non-overlapping ಅಂತ ಕೇಳಿದ್ದಾರೆ. DNS full form ಬಂದ್ಬಿಟ್ಟು ಡೊಮೈನ್ ನೇಮ್ ಸಿಸ್ಟಮ್ ಅಂತ. ಈ ಒಂದು ಡೊಮೈನ್ ನೇಮ್ ಸಿಸ್ಟಮ್ ನೇಮ್ ಸ್ಪೇಸ್ ಇಸ್ ಡಿವೈಡೆಡ್ ಇಂಟು ನಾನ್ ಓವರ್ಲ್ಯಾಪಿಂಗ್ ಅಂತ ಅಂದ್ರೆ ಆಪ್ಷನ್ ರೀಸನ್ಸ್, ಬ್ಲಾಕ್ಸ್, ಡಿವಿಷನ್ಸ್, ನೆಕ್ಸ್ಟ್ ಝೋನ್ಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಇಸ್ ಝೋನ್ಸ್, ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಯಾವುದು ಅಂತ ಅಂದ್ರೆ ಝೋನ್ಸ್ ಆಗುತ್ತೆ. ನೆಕ್ಸ್ಟ್ ಒನ್, ಸೋರ್ಸ್ ರೂಟಿಂಗ್ ಬ್ರಿಡ್ಜಸ್ ಇನ್ ದ ಸೇಮ್ ಲ್ಯಾನ್ಸ್ ಮಸ್ಟ್ ಹ್ಯಾವ್ ಡ್ಯಾಶ್ ಬ್ರಿಡ್ಜ್ ನಂಬರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಸೇಮ್ ಕೊಟ್ಟಿದ್ದಾರೆ, ಡಿಫ್ರೆಂಟ್ ಕೊಟ್ಟಿದ್ದಾರೆ, ಸೋರ್ಸ್ ಕೊಟ್ಟಿದ್ದಾರೆ, ಡೆಸ್ಟಿನೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಬಿ ಡಿಫ್ರೆಂಟ್ ಇಸ್ ರೈಟ್ ಆನ್ಸರ್. ಸೋರ್ಸ್. ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ರಿಪೀಟರ್ ಫಂಕ್ಷನ್ ಇನ್ ದ ಡ್ಯಾಶ್ ಲೇಯರ್ ಅಂತ ಇದೆ. ಈ ಒಂದು ರಿಪೀಟರ್ ಫಂಕ್ಷನ್ ಯಾವ ಒಂದು ನೆಟ್ವರ್ಕ್ ಲೇಯರ್ ಅಲ್ಲಿ ಆಗುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ರಿಪೀಟರ್ ಫಂಕ್ಷನ್ ಇನ್ ದ ಡ್ಯಾಶ್ ಲೇಯರ್ ಅಂತ ಈ ಕ್ವಶನ್ಗೆ ಫಿಸಿಕಲ್ ಲೇಯರ್, ಡೇಟಾ ಲಿಂಕ್ ಲೇಯರ್, ನೆಟ್ವರ್ಕ್ ಲೇಯರ್, ನೆಕ್ಸ್ಟ್ ನನ್ ಆಫ್ ದಿಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಫಿಸಿಕಲ್ ಲೇಯರ್ ಅಲ್ಲಿ ಈ ಒಂದು ರಿಪೀಟರ್ ಫಂಕ್ಷನ್ ಆಗುತ್ತೆ. ರಿಪೀಟರ್ ಫಂಕ್ಷನ್ ಇನ್ ದ ಡ್ಯಾಶ್ ಲೇಯರ್ ಅಂತ ಅಂದ್ರೆ ರಿಪೀಟರ್ ಫಂಕ್ಷನ್ ಇನ್ ದ ಫಿಸಿಕಲ್ ಲೇಯರ್. Answer is physical. Next one, in a time division switch, a dash governs the destination of a packet stored in a RAM ಅಂತ ಕೇಳಿದ್ದಾರೆ. ಟೈಮ್ ಜನರೇಷನ್ ಅಲ್ಲಿ ಡ್ಯಾಶ್ governs the destination of a packet stored in RAM ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ TDM ಬಸ್, ಕ್ರಾಸ್ ಬಾರ್, ಕ್ರಾಸ್ ಪಾಯಿಂಟ್, ಕಂಟ್ರೋಲ್ ಯೂನಿಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಕಂಟ್ರೋಲ್ ಯೂನಿಟ್. One very important question, the circuit used to store 1 bit of data is known as ಅಂತ ಕೇಳಿದ್ದಾರೆ. ಒಂದು ಸರ್ಕ್ಯೂಟ್ ಅಲ್ಲಿ 1 bit of ಡೇಟಾನ ಸ್ಟೋರ್ ಮಾಡೋದು ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. The circuit used to store 1 bit of data is known as ಆಪ್ಷನ್ ರೆಜಿಸ್ಟರ್ ಕೊಟ್ಟಿದ್ದಾರೆ, ಎನ್ಕೋಡರ್ ಕೊಟ್ಟಿದ್ದಾರೆ, ಡಿಕೋಡರ್ ಕೊಟ್ಟಿದ್ದಾರೆ, ಫ್ಲಿಪ್ ಫ್ಲಾಪ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 1 ಬಿಟ್ ಆಫ್ ಡೇಟಾನ ಸ್ಟೋರ್ ಮಾಡೋದು ಯಾವುದು ಅಂತ ಅಂದರೆ ಯಾವ ಒಂದು ಸರ್ಕ್ಯೂಟ್ ಅಂತ ಅಂದರೆ ಸೊ ಫ್ಲಿಪ್ ಫ್ಲಾಪ್ ಆಗುತ್ತೆ. ಈ ಒಂದು ಫ್ಲಿಪ್ ಫ್ಲಾಪು
ಸ್ಟೋರ್ 1 ಬಿಟ್ ಆಫ್ ಡೇಟಾನ ಸ್ಟೋರ್ ಮಾಡುತ್ತೆ. ಆನ್ಸರ್ ಈಸ್ ಫ್ಲಿಪ್ ಫ್ಲಾಪ್. ಆಪ್ಷನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ವೆಯ್ಟೆಡ್ ಕೋಡ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಕೊಟ್ಟಿರೋ ಆಪ್ಷನ್ ಅಲ್ಲಿ ವೆಯ್ಟೆಡ್ ಕೋಡ್ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ವೆಯ್ಟೆಡ್ ಕೋಡ್ ಅಂತ ಅಂದ್ರೆ ಆಪ್ಷನ್ ಡೆಸಿಮಲ್ ನಂಬರ್ ಸಿಸ್ಟಮ್, XS3 ಕೋಡ್, ನೆಕ್ಸ್ಟ್ ಬೈನರಿ ನಂಬರ್ ಸಿಸ್ಟಮ್, ನನ್ ಆಫ್ ದಿಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಆಪ್ಷನ್ಗಳಲ್ಲಿ ಯಾವುದು ವೆಯ್ಟೆಡ್ ಕೋಡ್ ಆಗಲ್ಲ ಅಂತ ಕೇಳಿರೋದ್ರಿಂದ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಆಗುತ್ತೆ. ಈ ಒಂದು XS3 ಕೋಡ್ ಇದೆಯಲ್ಲ ಅದು ನಾನ್ ವೆಯ್ಟೆಡ್ ಕೋಡ್ ಆಗುತ್ತೆ. ಯಾವುದು ಅಂತ ಅಂದ್ರೆ XS3 ಕೋಡ್. ನೆಕ್ಸ್ಟ್ ಒನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಲೋಯೆಸ್ಟ್ ಇನ್ ಮೆಮೊರಿ ಹೈರಾಕಿ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಲೋಯೆಸ್ಟ್ ಇನ್ ಮೆಮೊರಿ ಹೈರಾಕಿ ಅಂತ ಕೊಟ್ಟಿದ್ದಾರೆ. ಯಾವುದು ಲೋಯೆಸ್ಟ್ ಮೆಮೊರಿ ಹೈರಾಕಿ ಇಲ್ಲಿ ಕೊಟ್ಟಿರೋದ್ರಲ್ಲಿ ಅಂತ ಕೇಳಿದ್ದಾರೆ. ಇಲ್ಲಿ ಕ್ಯಾಶ್ ಮೆಮೊರಿ ಕೊಟ್ಟಿದ್ದಾರೆ, ಸೆಕೆಂಡರಿ ಮೆಮೊರಿ ಕೊಟ್ಟಿದ್ದಾರೆ, ರಿಜಿಸ್ಟರ್ಸ್ ಅಂತ ಕೊಟ್ಟಿದ್ದಾರೆ, ರ್ಯಾಮ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ನನ್ ಆಫ್ ದಿಸ್ ಅಂತ. ಈ ಒಂದು 5 ಆಪ್ಷನ್ ಅಲ್ಲಿ ಲೋಯೆಸ್ಟ್ ಮೆಮೊರಿ ಹೈರಾಕಿ ಯಾವುದು ಅಂತ ಅಂದ್ರೆ ಅದು ಸೆಕೆಂಡರಿ ಮೆಮೊರಿ ಆಗುತ್ತೆ. ಆಪ್ಷನ್ ಬಿ ಏನು ಅಂತ ಅಂದ್ರೆ ಸೆಕೆಂಡರಿ ಮೆಮೊರಿ. ಯಾವ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ದ ಅಡ್ರೆಸಿಂಗ್ ಮೋಡ್ ಯೂಸ್ಡ್ ಇನ್ ಆನ್ ಇನ್ಸ್ಟ್ರಕ್ಷನ್ ಆಫ್ ದ ಫಾರ್ಮ್ ADDXY ಈಸ್ ಅಂತ ಕೇಳಿದರೆ. ಈ ಒಂದು ಫಾರ್ಮ್ ADDXY ಇದು ಯಾವ ಒಂದು ಅಡ್ರೆಸಿಂಗ್ ಮೋಡ್ ಆಗುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ನೋಡೋಣ. ಅಬ್ಸಲ್ಯೂಟ್ ಅಡ್ರೆಸಿಂಗ್ ಮೋಡ, ಇಂಡೈರೆಕ್ಟ್ ಅಡ್ರೆಸಿಂಗ್ ಮೋಡ, ಇಂಡೆಕ್ಸ್ ಅಡ್ರೆಸಿಂಗ್ ಮೋಡ, ನನ್ ಆಫ್ ದಿಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ADDXY ಯಾವುದೋ ಒಂದು ಅಡ್ರೆಸಿಂಗ್ ಮೋಡ್ ಅಂತ ಅಂದ್ರೆ ಇಂಡೆಕ್ಸ್ ಅಡ್ರೆಸಿಂಗ್ ಮೋಡ್ ಆಗುತ್ತೆ. ಆಪ್ಷನ್ ಸಿ ಇಂಡೆಕ್ಸ್ ಅಡ್ರೆಸಿಂಗ್ ಮೋಡ್. ಆನ್ಸರ್ ಇಸ್ ಸಿ ಇಂಡೆಕ್ಸ್. ಈ ಮೆಮೊರಿ ಮ್ಯಾಪ್ಡ್ IO ಸಿಸ್ಟಮ್ ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ನಾಟ್ ಬಿ ದೇರ್ ಅಂತ ಇದೆ. ಈ ಒಂದು ಕ್ವಶನ್ ನಲ್ಲಿ ಮೆಮೊರಿ ಮ್ಯಾಪ್ಡ್ IO ಸಿಸ್ಟಮ್ ಅಲ್ಲಿ ಯಾವ ಒಂದು ಈ ಆಪ್ಷನ್ ಕೊಟ್ಟಿರೋದ್ರಲ್ಲಿ ಯಾವುದಿಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ LDA, ಇನ್ನು ಆಡ್, ನೆಕ್ಸ್ಟ್ ಔಟ್ ಅಂತ ಕೊಟ್ಟಿದೆ. ಈ ಒಂದು ಮೆಮೊರಿ ಮ್ಯಾಪ್ಡ್ IO ಸಿಸ್ಟಮ್ ಅಲ್ಲಿ LDA ಇಲ್ಲ. ಆನ್ಸರ್ ಈಸ್ LDA. ಕ್ಯಾಶ್ ಮೆಮೊರಿ ಹ್ಯಾಕ್ಸ್ ಬಿಟ್ವೀನ್ ಅಂತ ಕೇಳಿದರೆ ಯಾವುದರ ಮಧ್ಯೆ ಕ್ಯಾಶ್ ಮೆಮೊರಿ ಹ್ಯಾಕ್ ಮಾಡುತ್ತೆ ಅಂತ ಇಲ್ಲಿ ಕ್ವಶನ್ಗೆ ಆನ್ಸರು CPU ಮತ್ತು ರ್ಯಾಮ್ ಅಂತ ಇದೆ, ರ್ಯಾಮ್ ಆ್ಯಂಡ್ ರೋಮ್ ಅಂತ ಇದೆ, CPU ಆ್ಯಂಡ್ ಹಾರ್ಡ್ ಡಿಸ್ಕ್ ಅಂತ ಇದೆ, ನನ್ ಆಫ್ ದಿಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಕ್ಯಾಶ್ ಮೆಮೊರಿ ಹ್ಯಾಕ್ಸ್ ಬಿಟ್ವೀನ್ CPU ಆ್ಯಂಡ್ ರ್ಯಾಮ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್, CPU and RAM. One generally dynamic RAM is used as main memory in a computer system as its ಅಂತ ಕೇಳಿದ್ದಾರೆ. ಕನ್ಸ್ಯೂಮ್ಸ್ ಲೆಸ್ ಪವರ್ ಅಂತ ಕೊಟ್ಟಿದ್ದಾರೆ, ಹೈ ಸ್ಪೀಡ್ ಅಂತ ಕೊಟ್ಟಿದ್ದಾರೆ, ಯಾಸ್ ಲೋಯೆಸ್ಟ್ ಸೆಲ್ ಡೆನ್ಸಿಟಿ ಅಂತ ಕೊಟ್ಟಿದ್ದಾರೆ, ನೀಡ್ಸ್ ರಿಫ್ರೆಶಿಂಗ್ ಸರ್ಕ್ಯೂಟ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡೈನಮಿಕ್ ರ್ಯಾಮ್ ಬಂದ್ಬಿಟ್ಟು ಆಸ್ ಹೈಯರ್ ಸ್ಪೀಡ್. ಆನ್ಸರ್ ಬಿ ಇಸ್ ರೈಟ್ ಆನ್ಸರ್, ಆಸ್ ಹೈಯರ್ ಸ್ಪೀಡ್. ಮೆಮೊರಿ ಕನ್ಸಿಸ್ಟ್ಸ್ ಆಫ್ ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಆಪ್ಷನ್ ಸ್ಟ್ಯಾಟಿಕ್ ರ್ಯಾಮ್, ಡೈನಮಿಕ್ ರ್ಯಾಮ್, ಮ್ಯಾಗ್ನೆಟಿಕ್ ಮೆಮೊರಿ, ನನ್ ಆಫ್ ದಿಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ವಿರ್ಚುವಲ್ ಮೆಮೊರಿ ಕನ್ಸಿಸ್ಟ್ಸ್ ಆಫ್ ಸ್ಟ್ಯಾಟಿಕ್ ರ್ಯಾಮ್ ಆಗುತ್ತೆ. ಆನ್ಸರ್ ಎ ಇಸ್ ರೈಟ್ ಆನ್ಸರ್, ಸ್ಟ್ಯಾಟಿಕ್ ರ್ಯಾಮ್. ನೆಕ್ಸ್ಟ್ ಒನ್ ದ ಮೇನ್ ಮೆಮೊರಿ ಇನ್ ಎ ಪರ್ಸನಲ್ ಕಂಪ್ಯೂಟರ್ PC ಇಸ್ ಮೇಡ್ ಆಫ್ ಅಂತ ಕೇಳಿದರೆ. ದ ಮೇನ್ ಮೆಮೊರಿ ಇನ್ ಎ ಪರ್ಸನಲ್ ಕಂಪ್ಯೂಟರ್ PC is made of ಅಂತ ಅಂದ್ರೆ ಕ್ಯಾಶ್ ಮೆಮೊರಿ, ಸ್ಟ್ಯಾಟಿಕ್ ರ್ಯಾಮ್, ಡೈನಮಿಕ್ ರ್ಯಾಮ್, ನೆಕ್ಸ್ಟ್ ಬೋತ್ A and B ಅಂತ ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಬೋತ್ A and B ಅಂತ ಆಗುತ್ತೆ. ಕ್ಯಾಶ್ ಮೆಮೊರಿ ಮತ್ತೆ ಸ್ಟ್ಯಾಟಿಕ್ ರ್ಯಾಮ್ ಆಗುತ್ತೆ. ಆನ್ಸರ್ ಏನು ಅಂತಂದ್ರೆ ಬೋತ್ A and B ಆಗುತ್ತೆ. ಕಂಪ್ಯೂಟರ್ ಸಬ್ಸ್ಟ್ರಾಕ್ಷನ್ ಇಸ್ ಕ್ಯಾರಿಡ್ ಔಟ್ ಜನರಲಿ ಬೈ ಅಂತ ಕೇಳಿದ್ದಾರೆ. ಆಪ್ಷನ್ ಬಂದ್ಬಿಟ್ಟು ಆನ್ಸರ್ ಬಂದ್ಬಿಟ್ಟು ಇಲ್ಲ ಆಪ್ಷನ್ 1's ಕಾಂಪ್ಲಿಮೆಂಟ್ ಮೆಥಡ್, 2's ಕಾಂಪ್ಲಿಮೆಂಟ್ ಮೆಥಡ್, ಸೈನಿಡ್ ಮ್ಯಾಗ್ನೆಟಿಕ್ ಮೆಥಡ್, BCD ಸಬ್ಸ್ಟ್ರಾಕ್ಷನ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಸಬ್ಸ್ಟ್ರಾಕ್ಷನ್ ಮೆಥಡ್ಗೆ 2's ಕಾಂಪ್ಲಿಮೆಂಟ್ ಮೆಥಡ್ ಆಗುತ್ತೆ. ಆನ್ಸರ್ ಬಿ ಇಸ್ ರೈಟ್ ಆನ್ಸರ್, 2's ಕಾಂಪ್ಲಿಮೆಂಟ್ ಮೆಥಡ್. one very important question, the circuit converting binary data into a decimal is dash ಅಂತ ಕೇಳಿದ್ದಾರೆ. ಅದರ ಬಂದ್ಬಿಟ್ಟು ಎನ್ಕೋಡರ್ ಇದೆ, ಮಲ್ಟಿಪ್ಲೆಕ್ಸರ್ ಇದೆ, ಡಿಕೋಡರ್ ಇದೆ, ನೆಕ್ಸ್ಟ್ ಕೋಡ್ ಕನ್ವರ್ಟರ್ ಇದೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಕೋಡ್ ಕನ್ವರ್ಟರ್ ಆಗುತ್ತೆ. ಬೈನರಿ ಡೇಟಾನ ಕನ್ವರ್ಟಿಂಗ್ ಬೈನರಿ ಡೇಟಾ ಇಂಟು ಎ ಡೆಸಿಮಲ್ ಅಂತ ಅಂದ್ರೆ ಕೋಡ್ ಕನ್ವರ್ಟಿಂಗ್ ಆಗುತ್ತೆ. ಆನ್ಸರ್ ಡಿ ಇಸ್ ರೈಟ್ ಆನ್ಸರ್, ಕೋಡ್ ಕನ್ವರ್ಟಿಂಗ್. ನೆಕ್ಸ್ಟ್ ಒನ್ ಎ ಬೈನರಿ ಡಿಜಿಟ್ ಇಸ್ ಕಾಲ್ಡ್ ಅಂತ ಕೇಳಿದರೆ. ಎ ಬೈನರಿ ಡಿಜಿಟ್ ಇಸ್ ಕಾಲ್ಡ್ ಏನಾಗುತ್ತೆ ಅಂತಂದ್ರೆ ಬಿಟ್ ಆಗುತ್ತಾ, ಬೈಟ್ ಆಗುತ್ತಾ, ನಂಬರ್ ಆಗುತ್ತಾ, ಕ್ಯಾರೆಕ್ಟರ್ ಆಗುತ್ತಾ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಬೈನರಿ ಬಿಟ್ ಇಸ್ ಕಾಲ್ಡ್ ಎ ಬಿಟ್ ಆಗುತ್ತೆ. ಬೈನರಿ ಡಿಜಿಟ್ ಇಸ್ ಕಾಲ್ಡ್ ಎ ಬಿಟ್. ಆನ್ಸರ್ ಬಿಟ್ ಆಗುತ್ತೆ. ನೆಕ್ಸ್ಟ್ ಒನ್ ಸ್ಟೇಟಸ್ ಬಿಟ್ ಇಸ್ ಆಲ್ಸೋ ಕಾಲ್ಡ್ ಅಂತ ಕೇಳಿದರೆ. ಸ್ಟೇಟಸ್ ಬಿಟ್ ನ ಇನ್ನು ಏನಂತ ಕರೀತಾರೆ ಅಂತ ಕೇಳಿದರೆ ಸ್ಟೇಟಸ್ ಬಿಟ್ ಇಸ್ ಆಲ್ಸೋ ಕಾಲ್ಡ್ ಬೈನರಿ ಬಿಟ್ಟ, ಫ್ಲಾಗ್ ಬಿಟ್ಟ, ಸೈನೆಡ್ ಬಿಟ್ಟ, ನೆಕ್ಸ್ಟ್ ಅನ್ಸೈನೆಡ್ ಬಿಟ್ಟ ಅಂತ ಕೇಳಿದರೆ. ಇಲ್ಲಿ ಸ್ಟೇಟಸ್ ಬಿಟ್ ಇಸ್ ಆಲ್ಸೋ ಕಾಲ್ಡ್ ಫ್ಲಾಗ್ ಬಿಟ್ ಆಗುತ್ತೆ. ಆಪ್ಷನ್ ಬಿ ಫ್ಲಾಗ್ ಬಿಟ್ ರೈಟ್ ಆನ್ಸರ್.
A group of bits that tell the computer to perform a specific operation is known as ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಇನ್ಸ್ಟ್ರಕ್ಷನ್ ಕೋಡ್, ಮೈಕ್ರೋ ಆಪರೇಷನ್, ಅಕ್ಯುಮುಲೇಟರ್, ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇನ್ಸ್ಟ್ರಕ್ಷನ್ ಕೋಡ್ ಆಗುತ್ತೆ. ಎ ಗ್ರೂಪ್ ಆಫ್ ಬಿಟ್ಸ್ ದಟ್ ಟೆಲ್ ದ ಕಂಪ್ಯೂಟರ್ ಟು ಪರ್ಫಾರ್ಮ್ ಎ specific operation is known as instruction mode. Answer A is right answer, instruction mode. Which of the following is a main memory ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಮೇನ್ ಮೆಮೊರಿ ಅಂತಂದ್ರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ಯಾವುದು ಮೇನ್ ಮೆಮೊರಿ ಆಗುತ್ತೆ ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ವೆರಿ ಇಂಪಾರ್ಟೆಂಟ್. ಆಪ್ಷನ್ ಸೆಕೆಂಡರಿ ಮೆಮೊರಿ, ಆಕ್ಸಿಲರಿ ಮೆಮೊರಿ, ಕ್ಯಾಶ್ ಮೆಮೊರಿ ಮತ್ತೆ ವಿರ್ಚುವಲ್ ಮೆಮೊರಿ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಮೇನ್ ಮೆಮೊರಿ ಯಾವುದು ಅಂತ ಅಂದ್ರೆ ಕ್ಯಾಶ್ ಮೆಮೊರಿ ಆಗುತ್ತೆ. ಆನ್ಸರ್ ಸಿ ಇಸ್ ರೈಟ್ ಆನ್ಸರ್, ಕ್ಯಾಶ್ ಮೆಮೊರಿ. ಆನ್ಸರ್ ಸಿ. ಎ ರಿಜಿಸ್ಟರ್ ಕೇಪಬಲ್ ಆಫ್ ಶಿಫ್ಟಿಂಗ್ ಇಟ್ಸ್ ಬೈನರಿ ಇನ್ಫಾರ್ಮೇಶನ್ ಐದರ್ ಟು ದ ರೈಟ್ ಆರ್ ದ ಲೆಫ್ಟ್ ಇಸ್ ಕಾಲ್ಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಪ್ಯಾರಲಲ್ ರೆಜಿಸ್ಟರ್, ಸೀರಿಯಲ್ ರೆಜಿಸ್ಟರ್, ಶಿಫ್ಟ್ ರೆಜಿಸ್ಟರ್ ಮತ್ತೆ ಸ್ಟೋರೇಜ್ ರೆಜಿಸ್ಟರ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಈ ಡೆಫಿನೇಷನ್ಗೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಶಿಫ್ಟ್ ರೆಜಿಸ್ಟರ್ಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಇದು ಶಿಫ್ಟ್ ರೆಜಿಸ್ಟರ್ಗೆ ಡೆಫಿನೇಷನ್ ಇದು ಆಗುತ್ತೆ. ಆನ್ಸರ್ ಶಿ ಇಸ್ ರೈಟ್ ಆನ್ಸರ್, ಶಿಫ್ಟ್ ರೆಜಿಸ್ಟರ್. When necessary, the results are transferred from the CPU to main memory by ಅಂತ ಕೇಳಿದ್ದಾರೆ. ಆನ್ಸರ್ IO ಡಿವೈಸಸ್ ಕೊಟ್ಟಿದ್ದಾರೆ. ಆಪ್ಷನ್ IO ಡಿವೈಸಸ್, CPU, ಶಿಫ್ಟ್ ರೆಜಿಸ್ಟರ್, ನೆಕ್ಸ್ಟ್ ನನ್ ಆಫ್ ದಿಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಶಿಫ್ಟ್ ರೆಜಿಸ್ಟರ್ ಆಗುತ್ತೆ. ವೆನ್ ನೆಸೆಸರಿ ದ ರಿಸಲ್ಟ್ಸ್ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ ದ CPU ಟು ಮೇನ್ ಮೆಮೊರಿ ಬೈ ಯಾವುದು ಅಂತ ಅಂದ್ರೆ ಶಿಫ್ಟ್ ರೆಜಿಸ್ಟರ್ಸ್ ಆಗುತ್ತೆ. ಆನ್ಸರ್ ಸಿ ಇಸ್ ರೈಟ್ ಆನ್ಸರ್, ಶಿಫ್ಟ್ ರೆಜಿಸ್ಟರ್. ನೆಕ್ಸ್ಟ್ ಒನ್, a combinational logic circuit which sends data coming from a single source to 2 or more separate destination is called ಅಂತ ಕೊಟ್ಟಿದ್ದಾರೆ. ಸಿಂಗಲ್ ಸೋರ್ಸ್ ಇಂದ 2 or more ಸಪರೇಟ್ ಡೆಸ್ಟಿನೇಷನ್ಸ್ಗೆ ಡೇಟಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದರೆ ಡಿಕೋಡರ, ಎನ್ಕೋಡರ, ಮಲ್ಟಿಪ್ಲೆಕ್ಸರ, ಡಿಮಲ್ಟಿಪ್ಲೆಕ್ಸರ್ ಅಂತ ಅಂದ್ರೆ ನಿಮಗೆ ಗೊತ್ತಿದೆ ಆನ್ಸರು. ಇದು ಸಿಂಗಲ್ ಸೋರ್ಸ್ ಟು ಡಿಫರೆಂಟ್ ಡೆಸ್ಟಿನೇಷನ್ ಅಂತ ಅಂದ್ರೆ ಇದು ಆನ್ಸರ್ ಡಿ ಮಲ್ಟಿಪ್ಲೆಕ್ಸರ್ ಆಗುತ್ತೆ. ರೈಟ್ ಆನ್ಸರ್ ಡಿ ಮಲ್ಟಿಪ್ಲೆಕ್ಸರ್. ಅಂಡ್ ಸ್ಟ್ಯಾಕ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಂತ ಕೇಳಿದರೆ ಸ್ಟ್ಯಾಕ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಂತಂದ್ರೆ ಲಾಸ್ಟ್ ಇನ್ ಫಸ್ಟ್ ಔಟ, ಫಸ್ಟ್ ಇನ್ ಲಾಸ್ಟ್ ಔಟ, ಲಾಸ್ಟ್ ಇನ್ ಲಾಸ್ಟ್ ಔಟ, ಫಸ್ಟ್ ಇನ್ ಫಸ್ಟ್ ಔಟ ಅಂತ ಕೇಳಿದರೆ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಸ್ಟ್ಯಾಕ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲಾಸ್ಟ್ ಇನ್ ಫಸ್ಟ್ ಔಟ್. ಆನ್ಸರ್ ವೆರಿ ಇಂಪಾರ್ಟೆಂಟ್ ಈ ಕ್ವಶನ್. ಲಾಸ್ಟ್ ಇನ್ ಫಸ್ಟ್ ಔಟ್, ಸ್ಟ್ಯಾಕ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲ್ಯಾಕ್. ಆನ್ಸರ್ ಎ ಇಸ್ ರೈಟ್ ಆನ್ಸರ್, ಲಾಸ್ಟ್ ಇನ್ ಫಸ್ಟ್ ಔಟ್. ವಿಚ್ ಆಫ್ ದ ಫಾಲೋಯಿಂಗ್ ಡೇಟಾ ಸ್ಟ್ರಕ್ಚರ್ ಈಸ್ ಲೀನಿಯರ್ ಟೈಪ್ ಅಂತ ಕೊಟ್ಟಿದ್ದಾರೆ. ಈ ಕೊಟ್ಟಿರೋದ್ರಲ್ಲಿ ಯಾವುದು ಡೇಟಾ ಸ್ಟ್ರಕ್ಚರ್ ಲೀನಿಯರ್ ಟೈಪ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ಗ್ರಾಫ್, ಟ್ರೀಸ್, ಬೈನರಿ ಟ್ರೀ, ನೆಕ್ಸ್ಟ್ ಸ್ಟ್ಯಾಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಇದು ಈ ಒಂದು ಸ್ಟ್ಯಾಕ್ ಬಂದ್ಬಿಟ್ಟು ಇದು ಲೀನಿಯರ್ ಟೈಪ್ ಆಗುತ್ತೆ. ನೋಡಿದ್ರಲ್ಲ, ನಾನು ಇಲ್ಲಿವರೆಗೂ ಸ್ವಲ್ಪ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ನ ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.